ನಮಸ್ಕಾರ ಎಲ್ರಿಗೂ. ಒಂದು DRS ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿಜಯ್ ಭರದ್ವಾಜ್ ಅವ್ರಿಗೆ. ಏನೋ ಸ್ಪೆಷಲ್ ನ್ಯೂಸ್ ತಗೊಂಬಂದಿರಾ ಅಂತ ಕೇಳ್ಪಟ್ಟಿದೀವಿ. ನಿಮ್ ಬಾಯಿಂದನೇ ಬಂದ್ಬಿಡ್ಲಿ ಆ ಒಂದು ಮಾಹಿತಿ ನಮ್ಮ ಪ್ರೇಕ್ಷಕರಿಗೆ. ಏನೋ ಹೊಸ ಅಧ್ಯಾಯ ಓಪನ್ ಮಾಡ್ತಾ ಇದ್ದೀರಾ ನೀವು, ಏನದು, ಯಾಕದು, ಅದ ಹೇಳಿ ನಂಗೆ. ಥ್ಯಾಂಕ್ಸ್ ಜಾನಿ, ಥ್ಯಾಂಕ್ಸ್ ಎಲ್ರಿಗೂ. ಆಕ್ಚುಲಿ ಈ ಪ್ರೋಗ್ರಾಮ್ ಮೂಲಕ ಒಂದ್ 10 ನಿಮಿಷ ಸ್ವಲ್ಪ ಬ್ರೀಫ್ ಮಾಡೋಣ ಅಂತ. ಇದು ಒಳ್ಳೆ ನ್ಯೂಸ್, ಅದಕ್ಕೋಸ್ಕರ ಹಂಚ್ಕೊಳ್ಳೋದಕ್ಕೆ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದನ್ನ. ಇನ್ಫ್ಯಾಕ್ಟ್ ನಮ್ DRS ಸ್ಟಾರ್ಟ್ ಮಾಡಿದ್ದು ನಿಂಗೆ ಗೊತ್ತು, ಕ್ರಿಕೆಟ್ ನಾಲೆಜ್ ಹಂಚ್ಕೊಂಬೋಣ ಅಂತ. ಅದು ಆನ್ಲೈನ್ ಈಗ ನಡ್ಕೊಂಡು ಹೋಗ್ತಾ ಇದೆ ವಿಡಿಯೋಸ್ ಮೂಲಕನೇ. ಬಟ್ ಆಫ್ಲೈನ್ ಏನ್ ನಾವು ಕಾಂಟ್ರಿಬ್ಯೂಟ್ ಮಾಡಿದೀವಿ ಅಂತ, ನಾವು ಇಷ್ಟು ವರ್ಷ ನಾವು ಹುಟ್ಟು ಬೆಳೆದಿರೋದೆಲ್ಲಾನೇ ಕ್ರಿಕೆಟ್ ಅಲ್ಲಿ ಅಂತಂದಾಗ, ಇನ್ಫ್ಯಾಕ್ಟ್ ನಮ್ಮ ಪ್ಯಾನಲ್ ಅಲ್ಲಿರೋ ಎಲ್ಲಾ ಕ್ರಿಕೆಟರ್ಸ್ ಪರವಾಗಿ ನಾನು ಮಾತಾಡ್ತಾ ಇದೀನಿ. ಒಂದ್ ಏನ್ ವಾಪಸ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಗೇಮ್ಗೆ ಅನ್ನೋದು. ಓಕೆ, ಈಗೆಲ್ಲ ಕಮರ್ಷಿಯಲ್ ಆಗೇನಾ ಅಥವಾ ಚಾರಿಟಿನೂ ಇರುತ್ತಾ ಅಂತಂದ್ರೆ ಎರಡು ಇರುತ್ತೆ ಅಂತೀನಿ. ಅದಕ್ಕೋಸ್ಕರ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂತ. ಆಕ್ಚುಯಲ್ ಎಕ್ಸಿಸ್ಟಿಂಗ್ ಅಕಾಡೆಮಿಯಿಂದ ಏನ್ ಬೇಕಾದ್ರೆ ಡೆವಲಪ್ ಮಾಡ್ಬೋದು ಅಂತ ನಾವು ಕ್ರಿಬ್ ಮಾಡ್ತಾನೆ ಇರ್ತೀವಿ, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ. ಸೊ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಯಾಕೆ ಮಾಡ್ಬಾರ್ದು ಅಂತ ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕು ಅಂತ ಈ ಒಂದು ಅಭಿಯಾನ ಶುರು ಮಾಡಿ ಈಗ 90% ಆಲ್ರೆಡಿ ಆಗೋಗಿದೆ. ಇನ್ 10% ಲಾಂಚ್ ಆಗೋ ಡೇಟ್ ಫಿಕ್ಸ್ ಆಗುತ್ತೆ. ಸೊ ಅದನ್ನ ತಗೊಂಡು ಹೋಗ್ಬೇಕು ಮುಂದೆ ಅಂತ. ಅಂದ್ರೆ DRS BGS ಅಕಾಡೆಮಿ ಅಂತ ಒಂದು ಸ್ಟಾರ್ಟ್ ಮಾಡ್ತಾ ಇರೋದು. ಒನ್ ಆಫ್ ದ ಬೆಸ್ಟ್ ಫೆಸಿಲಿಟೀಸ್ ಕೊಡ್ಬೇಕು, ಅಫೋರ್ಡ್ ಮಾಡಕ್ ಆಗದಿರೋಂತ ಪ್ಲೇಯರ್ಸ್ಗೆ ಅಲ್ಲಿ ತಗೊಂಡ್ ಟ್ರೈನಿಂಗ್ ಮಾಡ್ಬೇಕು ಅನ್ನೋದು ಇದೆ. ಇನ್ ಡಿಸ್ಕಸ್ ಮಾಡ್ತಾ ನಾನು ಹೇಳ್ತೀನಿ ಮುಂದೆ ಏನು. ಓಕೆ, ಈಗ DRS BGS ಅಂತ ಹೇಳಿದ್ರೆ ಈ BGS ಅಂದ್ರೆ ಏನು ಫೆಸಿಲಿಟಿ ಇರುತ್ತೆ ಈ ಒಂದು DRS BGS ಕ್ರಿಕೆಟ್ ಅಕಾಡೆಮಿಲಿ? ಸೊ ಇದನ್ನೊಂಚೂರು ವಿಸ್ತಾರವಾಗಿ ಹೇಳಿ ನೀವು. DRS ಅಕಾಡೆಮಿ ಓಪನ್ ಮಾಡ್ಬೇಕು ಅಂತ ಒಂದು ಡ್ರೀಮ್ ಇತ್ತು ಖಂಡಿತ. ಯಾಕೆಂತಂದ್ರೆ ಎಷ್ಟೊಂದ್ ಜನ ಕ್ರಿಕೆಟರ್ಸ್ ಬರೀ ನಮ್ಮ ಬೆಂಗಳೂರಲ್ಲಿ ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ರೈಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ರೈಟ್ ನಾಲೆಜ್ ಕರೆಕ್ಟ್ ಆಗಿ ಮಾರ್ಗದರ್ಶನ ಮಾಡ್ಬೇಕು ಅನ್ನೋದನ್ನ ನನ್ನ ತಲೆನಲ್ಲಿ ಯಾವತ್ತಿಂದನೂ ಇತ್ತು. ಬಟ್ ಈ ದಾರಿನಲ್ಲಿ ನಡೀತಾ ಇದ್ದಾಗ BGS ಅಂದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿ ಆ ಸ್ಕೂಲಲ್ಲಿ ಇದೆಯಲ್ಲ ಪ್ರೆಮಿಸಸ್, ಕುಂಬಳಗೋಡಲ್ಲಿ ಒಂದಿದೆ, ಕೆಂಗೇರಿಯಲ್ಲಿ ಒಂದಿದೆ, ಅವ್ರ ಹತ್ರ ಇದ್ದಿದ್ದನ್ನ ನಾನು ಗ್ರೌಂಡ್ ನ KSA ಜೊತೆ MOU ಮಾಡಿದ್ದು 12-13 years ಬ್ಯಾಕ್. ನಾನೇ ಇದ್ದೆ ಅವಾಗಿಂದ ಗ್ರೌಂಡ್ ನಾನು ನೋಡಿದ್ದೆ. ಸೊ ಸ್ವಾಮೀಜಿ, ಪ್ರಕಾಶ್ನಾಥ್ ಸ್ವಾಮೀಜಿ ಅವರು ಹೈನೆಸ್ ಅಂತ ಮಾತಾಡ್ತೀವಲ್ಲ, ಅವರು ಬಂದು ಕೇಳಿದ್ರು, ಆಕ್ಚುಲಿ ನೋಡ್ಕೋದೇನಪ್ಪ ಅಕಾಡೆಮಿ ನೀನು ಅಂತ. ನನ್ನ ತಲೆನಲ್ಲೇ ಇರ್ಲಿಲ್ಲ ಆಕ್ಚುಲಿ ನೋಡೋಕೋಯ್ತು ಅಂದ್ರೆ. ಸೊ BGS ಮ್ಯಾನೇಜ್ಮೆಂಟ್ ಪರವಾಗಿ ಬಂದಿರೋ ಅಂತ ಒಂದು ಸಪೋರ್ಟ್ ಏನಿದೆ ಅದು ಸ್ವಲ್ಪ ಧೈರ್ಯ ಕೊಟ್ಟು 10 acre ಪ್ಲಾಟ್ ಜಾನಿ, ಅದು ಗ್ರೌಂಡ್ ನಿನ್ಗೆ ಗೊತ್ತು, BGS ಗ್ರೌಂಡ್ ನೋಡಿದ್ಯಾ, ಆಲ್ರೆಡಿ ಒಂದು ಸ್ಟೇಡಿಯಂ ತರನೇ ಕಟ್ಟಿದ್ದಾರೆ. ಸೀಟಿಂಗ್ ಫೆಸಿಲಿಟಿ ಇದೆ, ಒಂದು 10,000 ಜನ ಕೂತ್ಕೊಳ್ಳೋಂಥದ್ದು. ಪೆವಿಲಿಯನ್ ಗಳನ್ನ ಕಟ್ಟಿದ್ದಾರೆ, ಡ್ರೆಸ್ಸಿಂಗ್ ರೂಮ್ ಗಳನ್ನ ಕಟ್ಟಿದ್ದಾರೆ, ಹಾಗೇನೆ ಅಂಪೈರ್ಸ್ ರೂಮು, ಮ್ಯಾಚ್ ರೆಫ್ರಿ ರೂಮು, ಟಾಯ್ಲೆಟ್ಸ್, ಟ್ರೈನಿಂಗ್ಗೆ ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಅದು ಏನೋ ಫುಲ್ ಫ್ಲೇಜ್ ಸ್ವಿಮ್ಮಿಂಗ್ ಪೂಲ್ ಇದೆ. ಹಾಗೇನೆ ಒಂದು ಜಿಮ್, 5,000 square foot ಜಿಮ್ ಟ್ರೈನ್ ಮಾಡೋದಕ್ಕೆ ಯಾರೇ ಅಕಾಡೆಮಿಕ್ ಬಂತು ಅಂತಂದ್ರೆ. ಬ್ಯಾಂಗ್ಳೂರ್ ವೆಸ್ಟ್ ಅಲ್ಲಿ, ಸೌತ್ ಅಲ್ಲಿ, ನಮ್ಮನೆಗೆ ಹತ್ರ ಒಂದು, ನಮ್ಗಳ ಮನೆ ಹತ್ರ ಒಂದೊಂದು ರೀಚ್ ಆಗೋದಕ್ಕೆ ಹುಡುಕ್ತಾ ಇದ್ದಿದ್ದ ಜಾಗ. ಮೇ ಬಿ ಸ್ವಲ್ಪ ದೂರ ಅಂತ ಅನ್ಸ್ಬೋದು ಕೆಲವರಿಗೆ ಕುಂಬಳಗೋಡು ಅನ್ನೋದು, ಬಟ್ ಇವಾಗ ಕನೆಕ್ಟಿವಿಟಿ ಸಖತ್ತಾಗಿದೆ. ಸೊ ಫೆಸಿಲಿಟೀಸ್ ವೈಸ್ ಇಟ್ ಶುಡ್ ಬಿ ಟಾಪ್ ಕ್ವಾಲಿಟಿ ಅನ್ನೋದನ್ನ, ಅದ್ರ ಬಗ್ಗೆ ಆಲ್ರೆಡಿ ಕೆಲಸ ನಡೆಯಕ್ಕೆ ಶುರು ಆಗಿದೆ. 12 ಪ್ರಾಕ್ಟೀಸ್ ಪಿಚರ್ಸ್ ಅಂಡ್ ಆ ಗ್ರೌಂಡ್ ಅಟ್ ಅವರ್ ಡಿಸ್ಪೋಸಲ್ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು. ಫೀಲ್ಡಿಂಗ್ ಡ್ರಿಲ್ಸ್, ಕ್ಯಾಚಿಂಗ್ ಡ್ರಿಲ್ಸ್, ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಒಂದೇ ಇಲ್ಲ, ಜಿಮ್ ಅಲ್ಲಿ ಒಂದೇ ಇಲ್ಲ, ಇನ್ಫ್ಯಾಕ್ಟ್ ಯೋಗ ಹಾಲ್ ಒಂದಿದೆ, ಅದ್ರ ಜೊತೆ ಅಟ್ಯಾಚ್ ಆಗಿರುವಂತ ಇಂಡೋರ್ ಕೂಡ ಇದೆ. ಆ ಇಂಡೋರ್ ಅಲ್ಲಿ ಯೋಗ ಟ್ರೈನಿಂಗು, ಹಾಗೆ ಜುಂಬಾ ಏನೇನ್ ಮಾಡ್ಬೇಕು ಆ ಟ್ರೈನರ್ಸ್ ಇಟ್ಕೊಂಡು ಮಾಡ್ಬೇಕಾಗಿರುವಂತ ಒಂದು ಪ್ರೋಗ್ರಾಮ್ ಅಂತಿದೆ. ಸೊ BGS ಜೊತೆ ಅಟ್ಯಾಚ್ ಮಾಡಿ, ಗುಡ್ ಥಿಂಗ್ ಏನಾಯ್ತು ಅಂದ್ರೆ ಸ್ವಾಮೀಜಿ ಬಹಳ ಇಂಟ್ರೆಸ್ಟ್ ಒಂದು, ಅಂಡ್ ಇದು ಲಾಂಗ್ ಟರ್ಮ್ ಪ್ಲಾನ್ ನ ಮಾಡಿ ಶುರು ಮಾಡಿರೋದು. DRS ಜೊತೆ ಟೆಕ್ನಿಕಲ್ ನಾಲೆಜ್ ಎಲ್ಲ DRS ಕಡೆಯಿಂದ, ಫೆಸಿಲಿಟೀಸ್ ಎಲ್ಲ BGS ಕಡೆಯಿಂದ. ಹಂಗಾಗಿರೋದಲ್ಲಿ ಲೋಕಲ್ ಅಲ್ಲಿ ಇರುವಂತ ಪ್ಲೇಯರ್ಸ್ಗೂ ಕೂಡ ಸರ್ವ್ ಮಾಡ್ತೀವಿ. ಇಂಡಿಯಾದಿಂದ ಎಲ್ಲೇ ಬಂದಿದ್ರು ಕೂಡ ಬರ್ಬೋದು. ಬೋರ್ಡಿಂಗ್ ಫೆಸಿಲಿಟಿ ಇದೆ, ಊಟ ತಿಂಡಿ ಫೆಸಿಲಿಟಿ ಇದೆ, ಮಲ್ಕೊಳ್ಳೋಕ್ ಜಾಗ ಮಾಡಿರೋದು, ಅಂದ್ರೆ ಏನು ತೊಂದರೆ ಆಗ್ಬಾರ್ದು ಅಂತ. ಮೋರ್ ಓವರ್ ಅಫೋರ್ಡ್ ಮಾಡೋಂತ ಪ್ಲೇಯರ್ಸ್, ಅವ್ರ ತಂದೆ ತಾಯಿಗಳಿದ್ರೆ ಅವ್ರಿಗೊಂದು ಪ್ಯಾಕೇಜ್ ಇದೆ. ಅಫೋರ್ಡ್ ಮಾಡಕ್ ಆಗದಿರೋರಿಗೆ ಸ್ಕಾಲರ್ಶಿಪ್, ಅಂದ್ರೆ ಅಲ್ಲಿ ಮಾಡ್ಬೇಕು ಅಂತ ಯೋಚನೆ ಇರೋದು. ಎಂತೆಂತ ಟ್ಯಾಲೆಂಟ್ ಇರೋರು ಇರ್ತಾರೆ, ಅವ್ರಿಗೋಸ್ಕರ ಅಕಸ್ಮಾತ್ ನಾವೇನಾರ ಪಿಕ್ ಮಾಡ್ತೀವಿ ಅಂತಂದ್ರೆ ನಮ್ಮ ಅಂಡರ್ ಅವ್ರನ್ನ ತಗೊಂಡೋಗಿ ಬೆಳೆಸ್ಕೊಂಡು ಹೋಗ್ಬೇಕು ಚಿಕ್ಕ ಹುಡುಗ ಇದ್ದಾಗಿಂದಾನೆ ಅಂತಂದನ. ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ಝೋನ್ ಆಡಿ ಕರ್ನಾಟಕ ಆಡಿ ಇಂಡಿಯಾಗ ಆಡ್ಬೇಕು ಅನ್ನೋದೊಂದು ಡ್ರೀಮು. ಅದನ್ನ ನಾವು ಸೆಲೆಕ್ಷನ್ ಮೂಲಕ ಹೋಗ್ತಾ ಇದೀವಿ, ಸ್ಕಾಲರ್ಶಿಪ್ ನ ಕೊಡ್ಬೇಕು ಅಂತ. ಬಟ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ಜಾನಿ? ಎಜುಕೇಶನ್. ಸೊ ನೀನ್ ಹೇಳ್ತಾ ಇರೋದು ಇಲ್ಲಿ ನೀನ್ ಜಾಯಿನ್ ಆಗ್ಬಿಡಪ್ಪ ಸಾಕು BGS ಇಂಟರ್ನ್ಯಾಷನಲ್ಗೆ, ಅಲ್ಲಿ ಓದ್ ಅವ್ರು ನೋಡ್ಕೋತಾರೆ, ಕ್ರಿಕೆಟ್ ನಾವು ನೋಡ್ಕೋತೀವಿ ಅಂತ ನೀನ್ ಹೇಳ್ತಾ ಇರೋದು. ಎಕ್ಸಾಕ್ಟ್. ಎರಡು ಇಶ್ಯೂ ಮಾತಾಡಿರೋದು. ಪ್ರಿನ್ಸಿಪಲ್ ಇದಾರೆ ಮೇಡಮ್, ತುಂಬಾ ಹೈಲಿ ಪ್ರೊಆಕ್ಟಿವ್ ಅವರು. ಸ್ಕೂಲ್ ಜಾಯಿನ್ ಆಗ್ಬೋದು ಒಂದು, BGS ಇಂಟರ್ನ್ಯಾಷನಲ್ ಸ್ಕೂಲು. ಎಜುಕೇಶನ್ ಪಾರ್ಟ್ ನ ಅವ್ರು ನೋಡ್ಕೊಳ್ತಾರೆ. ಸ್ಕೂಲ್ ಜಾಯಿನ್ ಆದ್ಮೇಲೆ ಅದೇನ್ ಫೀಸ್ ಇದೆ ಅದಕ್ಕೆ, ಅಕಸ್ಮಾತ್ ಫೀಸ್ ಪೇ ಮಾಡಕ್ಕಲ್ಲ ಅಂದ್ರೆ ಸ್ಕಾಲರ್ಶಿಪ್ ಮಾತಾಡ್ತಾ ಇದ್ದೀನಿ ನಾನು. ಎಜುಕೇಶನ್ ಇಂಪಾರ್ಟೆಂಟು.
ಓದ್ಲಿಲ್ಲ ಅಂತಂದ್ರೆ ಅಕಾಡೆಮಿಕ್ ಸೇರ್ಸಲ್ಲ ಅಂತ ಹೇಳ್ಬಿಟ್ಟಿದೀವಿ ನಾವು. ಆದ್ರೆ ಆಚೆ ಕಡೆಯಿಂದ ಬಂದವರು ಸ್ಟೇ ಮಾಡಿ ಅಲ್ಲೇನೆ ಎಜುಕೇಶನ್ ಪರ್ಸ್ಯೂ ಮಾಡಿ ಕ್ರಿಕೆಟ್ ಪರ್ಸ್ಯೂ ಮಾಡುವಂತ ಪ್ರೋಗ್ರಾಮ್ ಆಗ್ತಾ ಇದೀವಿ. ಅದೇ ಸ್ಕೆಡ್ಯೂಲಿಂಗ್ ಮಾಡ್ತಾ ಇರೋದು. ಅಕಸ್ಮಾತ್ ಇಲ್ಲ ಬೆಂಗಳೂರು ಇರ್ತೀವಿ, ಬೇರೆ ಸ್ಕೂಲಲ್ಲಿ ಇರ್ತಾರೆ ಅಂತಂದ್ರೆ ಬೇರೆ ಸ್ಕೂಲಲ್ಲಿ ಓದ್ಬಿಟ್ಟು ಫುಲ್ ಟೈಮ್ ಇಲ್ಲೇ ಬಂದು ಆಡೋ ಅಂತ ಸೆಕೆಂಡ್ ಪ್ರೋಗ್ರಾಮ್. ಅಂದ್ರೆ ನೀವು ಬೇರೆ ಸ್ಕೂಲಲ್ಲಿ ಆಡ್ತಾ ಇರ್ಬೋದು, ಓದ್ತಾ ಇರ್ಬೋದು, ಇಲ್ಲಿ ಬಂದು ಆಡೋದು ಅವ್ರ ಸ್ಕೂಲ್ ಟೀಮ್ಗೆ ಆಡ್ತಾರೆ. ಒಂದು ಥರ್ಡ್ ಥಿಂಗ್ ಏನು ಅಂತಂದ್ರೆ ಬೇರೆ ಸ್ಕೂಲಲ್ಲೇ ಆಡ್ತಾರೆ, ಬಟ್ ಒಂದೇ ಒಂದು ಸೆಷನ್ ಅಟೆಂಡ್ ಮಾಡ್ತಾರೆ ಸಾಯಂಕಾಲ, ಅವ್ರಿಗೂ ಕೂಡ ಪ್ರಾವಿಷನ್ ಇದೆ. ಆದ್ರೆ ಇಲ್ಲೇನು ಅಂತಂದ್ರೆ ಮೇನು ಎಜುಕೇಶನ್ ಮತ್ತೆ ಸ್ಪೋರ್ಟ್, ಕ್ರಿಕೆಟ್ ಎಸ್ಪೆಷಲಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಅನ್ನೋದನ್ನ. ಸೊ ಕಂಪ್ಲೀಟ್ ಸಪೋರ್ಟು ಸ್ವಾಮೀಜಿಯಿಂದ ಮತ್ತೆ ಪ್ರಿನ್ಸಿಪಲ್ ಇಂದ ಇರೋದ್ರಿಂದ ನಮ್ಗೆ ಎಜುಕೇಶನ್ಗೆ ಹೊಡೆತ ತಿನ್ನಲ್ಲ ಅಂತ ನನ್ನ ಭಾವನೆ. ಸೊ ಅದಕ್ಕೆ ಅಡ್ಮಿಷನ್ಸ್ ಕೂಡ ಓಪನ್ ಮಾಡ್ತಾರೆ, ಬ್ರೋಷರ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಓಕೆ, ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್ ಇಲ್ಲಿ ಬಿಗಿನರ್ ಜಾಯಿನ್ ಆಗ್ಬೋದು ಅಥವಾ ನೀವೇ ಹ್ಯಾಂಡ್ ಪಿಕ್ ಮಾಡ್ತೀರಾ ಟ್ಯಾಲೆಂಟ್ ನ? ಬಹಳ ಒಳ್ಳೆ ಪ್ರಶ್ನೆ. ಹೌದು, ಬಿಗಿನರ್ಸ್ ಜಾಯಿನ್ ಆಗೋದಕ್ಕೆ ಅವಕಾಶ ಇದೆ. ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗೋದು, ಯಾಕೆಂದ್ರೆ ನೋ ಬಡಿ ಶುಡ್ ಬಿ ಡಿನೈಡ್. ನಾಳೆ ಯಾರು ಏನಾಗ್ತಾರೆ ಏನು ಗೊತ್ತಿಲ್ಲ. ಆದ್ರೆ ಬಿಗಿನರ್ಸ್ಗೆ ಒಂದ್ ಸ್ಲಾಟು, ಇಂಟರ್ಮೀಡಿಯೇಟ್ ಒಂದ್ ಸ್ಲಾಟು, ಪ್ರೊಫೆಷನಲ್ಸ್ ಆಡುವಂತವ್ರು ಸಖತ್ ಮುಂದೆ ಆಡ್ತಾರೆ ಅನ್ನೋರು, ಪ್ರೊಫಿಷಿಯನ್ಸಿ ಚೆನ್ನಾಗಿರೋರು, ಝೋನ್ ಆಡಿರೋರು, ನಾಳೆ ಸ್ಟೇಟ್ ಅಂಡರ್ 16, ಅಂಡರ್ 19, ಅಂಡರ್ 21 ಆಡಿರೋರು, ಅವ್ರಿಗೊಂದು ಸ್ಲಾಟ್. ಅವ್ರಿಗೂ 3 ಜನಕ್ಕೂ ಬೇರೆ ಬೇರೆ ಒಂದು ಪ್ರೋಗ್ರಾಮಿಂಗ್ ಅಂತೂ ನಡೀತಾ ಇದೆ. ಅಂದ್ರೆ ಬಿಗಿನರ್ಸ್ ಬರ್ತಾ ಇದ್ದಂಗೆ ನಾವು ಸ್ಟ್ರೇಟ್ ಅವೇ ಎಲ್ಲರ ಜೊತೆ ಸೇರ್ಸೋದಿಲ್ಲ, ಅವ್ರಿಗೆ ಅಂತಾನೆ ಸೆಪರೇಟ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅವ್ರಿಗೆ ಒಂದ್ ಸೆಷನ್ ಇಟ್ಕೊಳ್ತೀವಿ ಸಾಯಂಕಾಲದೊತ್ತು. ಯಾಕಂದ್ರೆ ಬಿಗಿನರ್ ಆಗಿದ್ದು ಬೇರೆ ಊರಿಂದ ಬರ್ತಾರೆ ಅಂತಂದ್ರೆ, ನಾನು ಕರ್ನಾಟಕ ಬಿಟ್ಟು ಅಥವಾ ಬೇರೆ ಕಡೆ ದೇಶದಿಂದಾನೇ ಬರ್ತಾರೆ ಅಂತಂದ್ರೆ ಅವ್ರಿಗೆ ಇಂಟರ್ನ್ಯಾಷನಲ್ ಸಿಲೆಬಸ್ ಜಾಯಿನ್ ಹಾಕ್ಸಿ ಅವ್ರನ್ನ ಅಲ್ಲೇ ಉಳಿಸ್ಕೊಂಡು ಅವ್ರಿಗೊಂದು ಪ್ರೋಗ್ರಾಮ್ ಮಾಡ್ತೀವಿ. ಅಂದ್ರೆ 10 years ಇಂದ ಶುರು ಮಾಡ್ತಾರೆ. ಅದಕ್ಕೆ ಮುಂಚೆ ಇತ್ತು ಅಂತಂದ್ರೆ ಬಹಳ ಕಷ್ಟ ಆದಂಗೆ, 8-9 years ಎಲ್ಲ ತುಂಬಾ ಅರ್ಲಿ ಆಗೋಗುತ್ತೆ. ಸೊ 10 years ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಇರೋದು. ವಿಜಯ್ ಅವರೇ, ಇವಾಗ ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಸುತ್ತಮುತ್ತ ಏನಿಲ್ಲ ಅಂದ್ರೆ 1000 ಕ್ರಿಕೆಟ್ ಅಕಾಡೆಮಿ ಇದೆ. ನಿಮ್ ಕ್ರಿಕೆಟ್ ಅಕಾಡೆಮಿ ಅಥವಾ ನಮ್ ಕ್ರಿಕೆಟ್ ಅಕಾಡೆಮಿಗೆ ಯಾಕೆ ಬರ್ಬೇಕು ಜನ? ಏನಂತ ಸ್ಪೆಷಲ್ ಕೊಡ್ತೀರಾ ನೀವ್ ಹೇಳಿ? ನಾವ್ ಹೇಳ್ಕೊಳಕ್ಕೆ ಅಂತಲ್ಲ, ಬಟ್ ನಮ್ದೇನಂತಂದ್ರೆ ಕ್ರಿಕೆಟರ್ಸ್ ಓರಿಯೆಂಟೆಡ್ ಅಕಾಡೆಮಿ ಅಂತ. ಅದಕ್ಕೋಸ್ಕರ ನಮ್ ಪ್ಯಾನಲ್ ನಾವು ಮಾತಾಡ್ತೀವಲ್ಲ, DRS ಅಲ್ಲಿ ಯಾರು ಬರ್ತಾರೆ ಕ್ರಿಕೆಟರ್ಸ್, ಅವ್ರ ಹೆಲ್ಪ್ ಎಲ್ಲ ತಗೊಳ್ತಾ ಇದೀವಿ. ಅಂಡ್ ನಂದು ಇನ್ನೊಂದಿದೆ ಐಡಿಯಾ, ಯಾರು ಫಾರ್ಮರ್ ಕ್ರಿಕೆಟರ್ಸ್ ಇದ್ರು ಅವ್ರೆಲ್ಲಾರ್ಗು ಹೋಗಿ ಅಪ್ರೋಚ್ ಮಾಡ್ತೀನಿ. ನಾವ್ ಇನಾಗ್ರೇಷನ್ ದಿವಸ ಕಳಿಸ್ತೀನಿ. ಅದಕ್ಕೆ ನಮ್ ಮುಂಚೆ ಎಲ್ಲ ನನ್ನ ಜೊತೆ ಆಡಿದವರು ಯಾರು ಆಡಿದ್ರು, ಜೂನಿಯರ್ ಕ್ರಿಕೆಟ್, ರಂಜಿ ಟ್ರಾಫಿ ಆಡಿರೋರು, ಅವ್ರ ಹೆಲ್ಪ್ ಎಲ್ಲ ತಗೊಳ್ತೀನಿ. ಅವ್ರಿಗೆ ಅಪ್ರೋಚ್ ಮಾಡ್ಬಿಟ್ಟು ಅವ್ರನ್ನ ಕರೆಸಿ ಅವ್ರು ಇನ್ವಾಲ್ವ್ ಮಾಡ್ಬೇಕು ಅಂತ. ಸೊ ಇದು ಕಮರ್ಷಿಯಲ್ ವೆಂಚರ್ ಟು ಸಮ್ ಎಕ್ಸ್ಟೆಂಟ್. ಹೌದು, ಸುಳ್ಳು ಹೇಳಲ್ಲ, ಕಮರ್ಷಿಯಲ್ ವೆಂಚರ್. ಯಾಕೆ ನೆಟ್ಸಕ್ ದುಡ್ಡು ಬೇಕು, ಇಂಪಾರ್ಟೆಂಟ್. ಹಾಗೇನೆ ಪ್ರೋಗ್ರಾಮಿಂಗು, ನಾನು ನಾಳೆ ಇಂಡಿಯನ್ ಟೀಮ್ ಕ್ರಿಕೆಟರ್ಸ್ ಹೆಂಗ್ ಟ್ರೈನ್ ಮಾಡ್ತಾರೆ ಅದನ್ನ ಚಿಕ್ಕ ಹುಡುಗ ಇದ್ದಾಗಿಂದಾನೆ ತರಬೇಕು ಅನ್ನೋದ. ರಂಜಿ ಟ್ರಾಫಿನಲ್ಲಿ ಹೆಂಗ್ ಟ್ರೈನಿಂಗ್ ನಡೆಯುತ್ತೆ ಅನ್ನೋದು ನಾವು ಗುಣನಫ್ ಅಂತ ಅನ್ಕೊಂತ ಇದೀನಿ. ನಮ್ಗೆ ಆ ಕಾನ್ಫಿಡೆನ್ಸ್ ಇದೆ ಆ ಪ್ರೋಗ್ರಾಮಿಂಗ್ ಮಾಡಕ್ಕೆ, ಆ ದಾರಿ ತೋರ್ಸೋದಕ್ಕೋಸ್ಕರನೇ. ಇಷ್ಟ ದಿವಸ ನಾವು ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಇವಾಗ ರಿಯಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಪ್ರೋಗ್ರಾಮಿಂಗ್ ಮಾಡೋದಲ್ದಿರಾ, ಟ್ರೈನಿಂಗ್ ಶೆಡ್ಯೂಲ್ ಹಾಕೋದಿಲ್ದಿರಾ, ಅವ್ರ ಫುಡ್ ನ್ಯೂಟ್ರಿಷನ್, ಅವ್ರ ಮೆಂಟಲ್ ಸ್ಟೇಟಸ್, ಅವ್ರ ಸೈಕಾಲಜಿಸ್ಟ್ ಹೆಲ್ಪ್, ಅವ್ರಿಗೆ ಮಾಡ್ತಾ ಇರೋಂತ ದಾರಿ, ಅವ್ರ ಮ್ಯಾಚ್ ಗಳು ಹೆಂಗ್ ಆಡ್ತಾರೆ, ಎಲ್ಲಿಂದ ತಗೊಂಡ್ ಹೋಗ್ತಾರೆ, ಯಾವ ದಾರಿ, ಸ್ಕೂಲಿಂದನ, ಕ್ಲಬ್ ಇಂದನ, ಸ್ಟೇಟ್ ಇಂದನ ಹೆಂಗ್ ತಗೊಂಡ್ ಹೋಗೋದು, ಅದೆಲ್ಲ ನಮ್ಗಿರೋ ಒಂದು 30-35 ವರ್ಷದ ಎಕ್ಸ್ಪೀರಿಯನ್ಸ್ ದಾರಿ ಇರಬೇಕು ಅಂತ ಐಡಿಯಾ ಇರುತ್ತೆ. ಸೊ ಪ್ರಾಮಿಸ್ ಮಾಡಲ್ಲ ನಾಳೆ ಕರ್ನಾಟಕಗೆ ಆಡಿಸ್ತೀವಿ, ಇಂಡಿಯಾಗೆ ಆಡಿಸ್ತೀವಿ ಅಂತ, ದಾರಿ ಅಂತ ತೋರಿಸ್ತೀವಿ, ಅದು ಮಾತ್ರ ಹೇಳ್ಬೋದು. ಓಕೆ ವಿಜಯ್, ಇವಾಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಸರ್ ನೀವು ವರ್ಷಕ್ಕೆ 180 ದಿವಸ ಕಾಮೆಂಟ್ರಿ ಮಾಡ್ಕೊಂಡೆ ಕೂತಿರ್ತೀರಾ, ಅಕಾಡೆಮಿಲಿ ಹುಡುಗರು ಯಾರು ಹೇಳ್ಕೊಡೋದು? ಯಾವ ತರ ಕ್ವಾಲಿಟಿ ಆಫ್ ಕೋಚಿಂಗ್ ಇರುತ್ತೆ? ಮಕ ನಿಮ್ದು, ಕೆಲ್ಸ ಬೇರೆಯವ್ರದ್ದು, ಆ ತರನೋ? ಇಲ್ಲ, ಹಂಗಿಲ್ಲ. ನಮ್ಮ ಮನೆಯಿಂದ 20 ನಿಮಿಷ 25 ನಿಮಿಷ ಜನಿ, ನಿಮ್ ಮನೆಯಿಂದ ಮೇ ಬಿ ಒಂದು 15-20 ನಿಮಿಷ ಆಗ್ಬೋದೇನೋ ಆ ಜಾಗಕ್ಕೆ. ನಂದು ಕಮಿಟ್ಮೆಂಟ್ ಏನು ಅಂತಂದ್ರೆ, ನಾನ್ ಬೆಂಗಳೂರಲ್ಲಿ ಇದ್ದಾಗೆಲ್ಲ ಗ್ರೌಂಡ್ ಅಲ್ಲಿ ಇರ್ತೀನಿ ಅನ್ನೋ ಕಮಿಟ್ಮೆಂಟ್. ನನ್ ಮೇನ್ ಏರಿಯಾನೇ ಅದು. ನಾನಿಲ್ಲ ಅಂತಂದ್ರೆ ಟ್ರಾವೆಲ್ ಮಾಡ್ತಿದ್ದಾಗ, ನಾನು ಆಚೆ ಕಡೆ ಮುಂಬೈಗೆ ಏನಾರು ಬಂತು ಅಂತಂದ್ರೆ ಟಚ್ ಅಲ್ಲಿ ಇರ್ತೀನಿ. ನಾವು ಐಡೆಂಟಿಫೈ ಮಾಡಿದ ಕೋಚಸ್ಗಳು. ಅದಕ್ಕೆ ನೀನು ಕೇಳಿದ ಪ್ರಶ್ನೆ ಎಷ್ಟು ರೆಲೆವೆಂಟ್ ಅಂದ್ರೆ, ನಾ ಕೋಚಸ್ ಬಿಡಲ್ಲ, ಎವ್ರಿಡೇ ಅವ್ರ ಜೊತೆ ಟಚ್ ಅಲ್ಲಿ ಇರ್ತೀನಿ. ಬಟ್ ಆ ಕೋಚಸ್ಗೆ ಫಸ್ಟೇ ಟ್ರೈನ್ ಮಾಡೋ ಜವಾಬ್ದಾರಿ ನಂದು. ನಾವ್ ಹೆಂಗೆ NCA ಟ್ರೈನ್ ಮಾಡ್ತೀವಿ, ಲೆವೆಲ್ 1, ಲೆವೆಲ್ 2, ಆ ತರ ನಾನು ಹೈರ್ ಮಾಡೋ ಕೋಚಸ್ ನ ಫಸ್ಟ್ ಟ್ರೈನ್ ಮಾಡಿ, ಆಮೇಲೆ ಆ ಟ್ರೈನ್ ಆಗಿರೋ ಕೋಚಸ್ ನ ಬಿಡ್ತೀವಿ ಒಳಗಡೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅಂಡ್ ನಾ ಎವ್ರಿ ಟೈಮ್ ನಾನೇ ಇರ್ಬೇಕು ಅಂತಿಲ್ಲ, ಬಟ್ ಇದ್ದಾಗ ಅದು ಆಡೆಡ್ ಅಡ್ವಾಂಟೇಜ್. ನಾನು ಅಂತಲ್ಲ, ನೀನಾಗ್ಲಿ, ಅಖಿಲ್ ಆಗ್ಲಿ, ಪವನ್ ಆಗ್ಲಿ, ಎಲ್ಲರಿಗೂ ಹೇಳಾಗಿದೆ, ಅವ್ರು ಎನಿ ಟೈಮ್ ದೇ ಕ್ಯಾನ್ ವಾಕ್ ಇನ್ ಅಂತ. ಅವ್ರು ಏನ್ ಬೇಕಾದ್ರೆ ಇನ್ವಾಲ್ವ್ ಆಗ್ಬೋದು, ಹೆಂಗ್ ಬೇಕಾದ್ರೆ ಇನ್ವಾಲ್ವ್ ಆಗ್ಬೋದು. ಬಟ್ ಆಸ್ ಎ ಟೀಮ್ ನಾವು ವರ್ಕ್ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಗೊತ್ತು, ನಾನು ಒಬ್ಬನೇ ನಡ್ಸಕ್ ಆಗಲ್ಲ ಅಂತ ಗೊತ್ತು. ಬಟ್ ಆನೆಸ್ಟ್ಲಿ ಹೇಳ್ತಾನಿ, ಆ ಟೀಮ್ ಬಿಲ್ಡ್ ಮಾಡಕ್ಕೆ ಟ್ರೈನ್ ಮಾಡ್ತಿದೀವಿ. ನಾಟ್ ಕ್ರಿಕೆಟ್ ಟೀಮು, ಸಪೋರ್ಟ್ ಸ್ಟಾಫ್ ಟೀಮ್ ಬಿಲ್ಡ್ ಮಾಡೋದಕ್ಕೋಸ್ಕರ ಫಸ್ಟ್ ಹೆಜ್ಜೆ ಹಾಕ್ತಾ ಇರೋದು. ನಿಮ್ಮಲ್ಲಿನೂ ಫಿಸಿಯೋಥೆರಪಿಸ್ಟ್ ಅಥವಾ ಡಾಕ್ಟರ್, ಕಂಡೀಷನಿಂಗ್, ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಟ್ರೈನರ್, ಇದೆಲ್ಲ ಸೌಲಭ್ಯಗಳು ಇದೆಯಾ? 100% ಇದೆ.
ಐಡೆಂಟಿಫೈ ಮಾಡ್ತಾ ಇರೋದು ಹಂಗೇನೆ. ಪ್ರಾಪರ್ ಕ್ರಿಕೆಟ್ ಟ್ರೈನರ್, ಪ್ರಾಪರ್ ಕ್ರಿಕೆಟ್ ಫಿಸಿಯೋ ಅವ್ರ ಹತ್ರ ಆಲ್ರೆಡಿ ಮಾತಾಡಾಗಿದೆ. ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿಂತ ಅಂದ್ರೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಟ್ರೈನರ್ ಮತ್ತೆ ಫಿಸಿಯೋ ಎವ್ರಿ ಡೇ ಗ್ರೌಂಡ್ ಅಲ್ಲಿ ಇರ್ತಾರೆ. ಅವ್ರದೇ ಬೇರೆ ಸ್ಕೆಡ್ಯೂಲಿಂಗ್ ನಡೆಯುತ್ತೆ, ಟ್ರೈನರ್ಸ್ದೇ ಬೇರೆ ಸ್ಕೆಡ್ಯೂಲಿಂಗ್ ನಡೆಯುತ್ತೆ. ಇದನ್ನ ಮ್ಯಾನೇಜ್ ಮಾಡಕ್ಕೆ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡ್ತಿದೀವಿ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಸಾಫ್ಟ್ವೇರ್ ಅದು. ಅಂದ್ರೆ ಎಂಟೈರ್ ಅಕಾಡೆಮಿ ಮ್ಯಾನೇಜ್ಮೆಂಟ್ ನ ಮಾಡೋದಕ್ಕೋಸ್ಕರನೇ ವಿತ್ ಆಲ್ರೆಡಿ ಶುರು ಆಗೋಗಿದೆ ಬಿಲ್ಡ್ ಮಾಡೋದಕ್ಕೋಸ್ಕರ. ಸೊ ನಾನು ಎಲ್ಲೇ ಕೂತ್ಕೊಂಡು ಏನೇ ಬೇಕಾದ್ರೆ ಮಾಡ್ಬೋದು. ಅವ್ರು ಮಾನಿಟರ್ ಮಾಡೋದಕ್ಕೆ ನನಗೆ ವಿಡಿಯೋ ಅನಾಲಿಸಿಸ್ ಯೂಸ್ ಮಾಡ್ತಾ ಇದ್ದೀನಿ ಟೂಲು. ಅವ್ರನ್ನ ಪ್ಲೇಯರ್ಸ್ ನ ಮಾನಿಟರ್ ಮಾಡೋದಕ್ಕೆ ನಾನು ರಿಮೋಟ್ ಅಲ್ಲಿ ಎಲ್ಲೇ ಇತ್ತು ಅಂತಂದ್ರೆ ಯಾವ್ದೇ ಕೋಚ್ ನ ಬೇಕಾದ್ರೆ ಹೈರ್ ಮಾಡ್ಬೋದು. ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಎಲ್ಲಿಂದ ಬೇಕಾದ್ರೆ ಹೈರ್ ಮಾಡ್ಬೋದು. ಬಟ್ ಪ್ರಯಾರಿಟಿ ಅಂದ್ರೆ ನಮ್ಮಲ್ಲಿರುವಂತ ಲೋಕಲ್ ಟ್ಯಾಲೆಂಟ್ ಗೆ ಫಸ್ಟ್ ಪ್ರಿಫರೆನ್ಸ್, ಟ್ರೈನರ್ಸ್, ಫಿಸಿಯೋಸ್ ಎಲ್ಲನೂ. ಆಮೇಲೆ ಕೊಲಾಬರೇಟ್ ಮಾಡ್ತಾ ಇದೀವಿ ಅಕ್ರಾಸ್ ದ ವರ್ಲ್ಡ್. ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನನ್ನ ವಿಷನ್ ಇರೋದೇ ಹೆಂಗೇನೆ, ಇದು ಗ್ಲೋಬಲ್ ಅಕಾಡೆಮಿ ಆಗ್ಬೇಕು ಅಂತ. ಅಂಡ್ ಫೆಸಿಲಿಟೀಸ್ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಯಾರೇ ಬಂದಾಡಿದ್ರು ನನಗೆ ಒಂದು ಇಂಟರ್ನ್ಯಾಷನಲ್ ಫೀಲ್ ಇರಬೇಕು ಅನ್ನೋದನ್ನ. ಸೊ ನಿನ್ ಫೆಸಿಲಿಟೀಸ್ ಗೆ ಆಲ್ರೆಡಿ ಶುರು ಆಗೋಗಿದೆ, ಗ್ರಾಸಿಂಗ್ ನಡೀತಾ ಇದೆ. 12 ಪ್ರಾಕ್ಟೀಸ್ ಪಿಚಸ್ ಅಲ್ಲಿ 4 ಆಸ್ಟ್ರೋಟರ್ಫ್, 4 ಮ್ಯಾಟಿಂಗ್, ಮಿಕ್ಕಿ ಟರ್ಫ್ ವಿಕೆಟ್ಸ್ ನ ಮಾಡ್ಬೇಕು ಅಂತ ಸ್ಲೋ ಆಗಿ ಬಿಲ್ಡ್ ಮಾಡ್ತಿದೀವಿ ಹಂತ ಹಂತ. ಅದಕ್ಕೆ ನಾನು ಹೇಳಿದ್ದು ನಾವು ಆಡೋ ಟೈಮಲ್ಲಿ ನಮ್ಗೆ ಸ್ವಿಮ್ಮಿಂಗ್ ಪೂಲ್, ಜಿಮ್ ಏನೂ ಇರಲಿಲ್ಲ, ಅದನ್ನ ಇವಾಗ ಪ್ರೊವೈಡ್ ಮಾಡ್ಬೇಕು. ಇಟ್ಸ್ ಬೇಸಿಕ್ ಫೆಸಿಲಿಟಿ ಅನ್ನೋದು. ಬಟ್ ನೀನ್ ಹೇಳ್ದಂಗೆನೆ ಮ್ಯಾನೇಜ್ ಮಾಡಕ್ಕೆ ಸಾಫ್ಟ್ವೇರ್ ಬಿಲ್ಡ್ ಮಾಡ್ತಿದೀವಿ, ಫಿಸಿಯೋ ಟ್ರೈನರ್ಸ್ ಹೈರ್ ಮಾಡ್ತಾ ಇದೀವಿ. ಆಕ್ಚುಲಿ ಹೆಂಗ್ ನಡೆಯುತ್ತೋ ಸ್ಟೇಟ್ ಟೀಮ್ ಟ್ರೈನಿಂಗ್ ಅದು ಇಲ್ಲಿ ಬರ್ಬೇಕು ಅನ್ನೋದು ಅಕಾಡೆಮಿ. ಕ್ರಿಕೆಟ್ ಅಲ್ಲಿ ಒಂದು ನೆಗ್ಲೆಕ್ಟೆಡ್ ಏರಿಯಾ ಮೆಂಟಲ್ ಕಂಡೀಷನಿಂಗ್. ವಿಜಯ್, ಆ ಕಡೆ ಏನಾದ್ರು ಗಮನ ಕೊಟ್ಟಿರಾ ನಿಮ್ಮ ಅಕಾಡೆಮಿಲಿ? ನಿಮ್ಗೆ ಗೊತ್ತು, ನೀವೇ ಹೇಳ್ತೀರಾ ಕ್ರಿಕೆಟ್ ಈಸ್ ಪ್ಲೇಡ್ ಬಿಟ್ವೀನ್ 2 years, ಅಂದ್ರೆ ಇದು ತಲೆ ಗೇಮ್ ಅಂತ. ತಲೆ ಕಡೆ ನಿಮ್ ತಲೆ ಹೋಗಿದ್ಯಾ? 100% ಹೋಗಿದೆ. ಇಬ್ರು ಆಲ್ರೆಡಿ ಮಾತಾಡಾಗಿದೆ. ಅವರು ಆಕ್ಚುಲಿ ಕಿಡ್ಸ್ ಟ್ರೈನ್ ಮಾಡುವಂತ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್. ಹೆಂಗಿದೆ ನೋಡು, ದೊಡ್ಡವ್ರನ್ನಲ್ಲ, ನಾನ್ ದೊಡ್ಡವ್ರನ್ನ ಹೈರ್ ಮಾಡ್ಬೋದಾಗಿತ್ತು, ಬಟ್ ನಮ್ದು ಫೋಕಸ್ ಅದಲ್ಲ. ಮಕ್ಳಿಗೆ ಯಾವ ತರ ಮಾತಾಡ್ಬೇಕು, ಮಕ್ಳಿಗೆ ಹೆಂಗ್ ಹೇಳ್ಕೊಡ್ಬೇಕು, ಮಕ್ಳಿಗೆ ಫೇಲ್ಯೂರ್ಸ್ ಸಕ್ಸಸ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಇಬ್ರು ಬಗ್ಗೆ ಮಾತಾಡ್ರು. ಒಬ್ರು ಲೇಡಿ, ಇನ್ನೊಬ್ರು ಒಬ್ರು ಸಖತ್ ಪ್ರೊಫಿಷಿಯನ್ಸಿ ಇರುವಂತ ಒಬ್ರು ಸ್ಪೋರ್ಟ್ಸ್ ಸೈಕಾಲಜಿಸ್ಟ್. ಸೊ ಅದಕ್ಕೆ ನಾನು ಒತ್ತು ಕೊಡೋದಲ್ಲೇನೆ, ಅಲ್ಲೇ ಡಿಫ್ರೆನ್ಶಿಯೇಟರ್ ಮಾಡ್ತಾ ಇರೋದು. ಎನಿ ಟೈಮ್ ಹೆಲ್ಪ್ ಇರುತ್ತೆ, ಯಾವ ಬೇಕಾದ್ರೆ ಯಾರು ಬೇಕಾದ್ರೆ ಅಪ್ರೋಚ್ ಮಾಡ್ಬೋದು ಹೆಲ್ಪ್ಗೋಸ್ಕರ. ನಾವ್ ಇಲ್ಲ ಅಂತ ಹೇಳೋದೇ ಇಲ್ಲ. ಇನ್ಫ್ಯಾಕ್ಟ್ ನಾವುಗಳು ಒಂದ್ ರೀಸನ್ ನೋಡಿದ್ರೆ ನಾವೆಲ್ಲ ಫೇಲ್ಡ್ ಕ್ರಿಕೆಟರ್ಸ್. ನಾವು ಅಂದ್ರೆ ನನ್ನ ತಗೋತೀನಿ, ನಾವು ಯಾವ್ದರ ಅಪ್ರೋಚ್ ಮಾಡಿದ್ವಿ, ನಾವ್ ಏನ್ ಮಾಡ್ಬೋದಾಗಿತ್ತು ನನ್ನ ಪಾಠ ಕಲ್ತಿರೋದನ್ನ ಇಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ. ಅದಕ್ಕೆ ನೀನ್ ಹೇಳೋದಕ್ಕೆ ಬಿಟ್ವೀನ್ 2 years ಅಂತ ಹೇಳೋದು ಯಾಕೆ ಹೇಳ್ತೀನಿ ಅಂತಂದ್ರೆ ಅದನ್ನ ಹೈರ್ ಮಾಡ್ಲೇಬೇಕು ಅನ್ನೋದನ್ನ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಅವಾಗ ಆಡಿರುವಂತ ಕ್ರಿಕೆಟರ್ಸ್ ನ ಕರ್ಸಿ ಅಡ್ರೆಸ್ ಮಾಡಿಸ್ಬೇಕು ಅನ್ನೋದೊಂದು ಪ್ರೋಗ್ರಾಮ್ ಇದೆ. ಅವ್ರ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡೋದು, ಇನ್ ಪರ್ಸನ್ ಆಗಿರ್ಬೋದು ಅಥವಾ ಆನ್ಲೈನ್ ಕೂಡ ಕರ್ಸುವಂತ ಯೋಚನೆ ಇದೆ. ಅದಕ್ಕೆ ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸ್, ಟೆಸ್ಟ್ ಕ್ರಿಕೆಟರ್ಸ್ ನ ಕರ್ಸ್ಬೇಕು ಅಂತ ಯೋಚನೆ ಇದೆ. ಅದಕ್ಕೆ ನಾನು ಇದು ಕಮರ್ಷಿಯಲ್ ವೆಂಚರ್ ಆಲ್ರೆಡಿ, ಹಾಗೇನೆ ಒಂದು ಚಾರಿಟಿ ವೆಂಚರ್ ಅಂತ ಯೋಚನೆ ಮಾಡ್ತಾ ಇರೋದು. ವಿಜಯ್, ಇವಾಗ ಮೆನ್ಸ್ ಕ್ರಿಕೆಟ್ ಅಷ್ಟೇ ಪಾಪ್ಯುಲರ್ ಆಗಿದೆ, ವುಮೆನ್ಸ್ ಕ್ರಿಕೆಟ್ ಹುಡುಗಿರ್ಗೆ ವ್ಯವಸ್ಥೆ ಸೌಲಭ್ಯ ಇದೆಯಾ ನಿಮ್ಮಲ್ಲಿ? 100% ಇದು ಕೂಡ ಹುಡುಗಿರಿಗೂ ಓಪನ್ ಇದೆ ಅಡ್ಮಿಷನ್ಸ್. ಬಟ್ ಅವ್ರನ್ನ ಹ್ಯಾಂಡಲ್ ಮಾಡಿದ್ರೆ ನನ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ನಾವು ಲೇಡಿ ಕ್ರಿಕೆಟರ್ ಹತ್ರ ಮಾತಾಡ್ತಾ ಇದೀವಿ, ಬಂದು ಅವರೇ ಕೋಚಿಂಗ್ ಮಾಡ್ಲಿ ಅಂತ. ಎಷ್ಟು ಕಂಫರ್ಟಬಲ್ ಆಗಿರ್ತಾರಲ್ಲ ಮೆನ್ ಜೊತೆ ಹುಡುಗಿರು. ಬಟ್ ಹುಡುಗರ ಜೊತೆ ಆಡ್ಬೇಕು ಅನ್ನೋದು ನನ್ನ ಐಡಿಯಾ, ಬೆಳಿಬೇಕು ಅಂತಂದ್ರೆ. ಬಟ್ ಕೋಚಸ್ ಒಬ್ರು ಹುಡುಗಿರ್ ಇರ್ಬೇಕು ಅಂತಾನು ಇದೆ. ಸೊ ಫಿಸಿಯೋ ಹುಡುಗಿರ ಹತ್ರನು ಮಾತಾಡ್ತಾ ಇದೀನಿ, ಯಾಕಂದ್ರೆ ಸೆಪರೇಟ್ ಆಗಿರ್ಬೇಕು ಅಂತ. ಅದನ್ನ ನಾನು ಕಾಲ್ ತಗೊಳ್ಳೋದು ಯಾವಾಗ ಅಂದ್ರೆ ಎಷ್ಟು ಜನ ಹುಡುಗಿ ಅಡ್ಮಿಷನ್ ಆಗ್ತಾರೆ ಅನ್ನೋದ್ರ ಮೇಲೆ ಕಾಲ್ ತಗೊಳ್ತಿದ್ದೀನಿ. ಓಕೆ, ಇವಾಗ ಇಷ್ಟೆಲ್ಲ ಪ್ಲಾನ್ಸ್ ಇದೆ, ಇದು ಇಂಪ್ಲಿಮೆಂಟ್ ಮಾಡುವಂತ ಪ್ರಾಬಬಲ್ ಡೇಟ್ ನೀವು ಕರೆಕ್ಟ್ ಡೇಟ್ ಹೇಳ್ಬೇಡಿ, ಅಟ್ಲೀಸ್ಟ್ ಈ ತಿಂಗಳಲ್ಲಿ ಶುರು ಮಾಡೋ ಒಂದ್ ಚಾನ್ಸ್ ಇದೆ ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬ್ರೋಷರ್ಸ್ ಶೇರ್ ಮಾಡ್ತೀನಿ ನಾನು, ಕಾಂಟ್ಯಾಕ್ಟ್ ನಂಬರ್ಸ್ ಶೇರ್ ಮಾಡ್ತೀನಿ, ಇಮೇಲ್ ಅಡ್ರೆಸ್ ಶೇರ್ ಮಾಡ್ತೀನಿ. ಅದಕ್ಕೆ ಅಂತಾನೆ ಜನ ಇಟ್ಟಿದೀವಿ ಅಡ್ರೆಸ್ ಮಾಡೋದಕ್ಕೋಸ್ಕರನೇ. July 1st ಅಷ್ಟೊತ್ತಿಗೆ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. July 1st. July 1st. ಯಾಕೆಂತಂದ್ರೆ ಫೆಸಿಲಿಟೀಸ್ ಅಪ್ ಅಂಡ್ ರನ್ನಿಂಗ್ ಎಲ್ಲ ಇದೆ. ಪೂಲ್ ಆಲ್ರೆಡಿ ಡನ್, ಜಿಮ್ ಆಲ್ರೆಡಿ ಪ್ಲೇಸ್ಡ್, ಟ್ರೈನಿಂಗ್ ಫೆಸಿಲಿಟೀಸ್ ಎಲ್ಲ ರೆಡಿ ಇದೆ. ಬಟ್ ಪ್ರಾಕ್ಟೀಸ್ ಪಿಕ್ಚರ್ಸ್ಗೆ ನೀವು ಗ್ರಾಸಿಂಗ್ ಗೆ ಸ್ವಲ್ಪ ಡೇಸ್ ತಗೊಳತ್ತೆ ಅಂತ ಆಲ್ರೆಡಿ ಶುರು ಮಾಡಿದೀವಿ. ಇಲ್ಲ ರೆಡಿ ಆಗಿಲ್ಲ ಅಂತಂದ್ರೂ July 1st ಅಷ್ಟೊತ್ತಿಗೆ ಕಿಕ್ ಆಫ್ ಮಾಡ್ಬೇಕು ಅಂತ ಒಂದು ಇನಾಗ್ರೇಷನ್ ತರ ಮಾಡ್ಬಿಟ್ಟು, ಅದು ಸ್ಕೂಲ್ ಮಾತ್ರ ಡೇಟ್. July 1st 2024 ಇದೇ ವರ್ಷನೇ. ಆಮೇಲೆ 2025 ನೆಕ್ಸ್ಟ್ ಇಯರ್ ಅನ್ಕೊಂಡ್ಬಿಡ್ಬೇಡಿ ಅಂತ ಕ್ಲಾರಿಫೈ ಮಾಡ್ತಾ ಇದೀನಿ, ಯಾಕಂದ್ರೆ 1 year ಪ್ಲಾನ್ ಅಲ್ಲ ಇದು. ಇಮಿಡಿಯೇಟ್ ಆಗಿ ಅಪ್ಕಮಿಂಗ್ ಇನ್ಫಾರ್ಮೇಶನ್ ನೀವು ಕೊಡ್ತಾ ಇರೋದು. ಸೊ ನಿಮ್ಮನೆ ಮಕ್ಕಳು, ಪಕ್ಕದವರು ಯಾರು ಒಂದ್ ಸ್ವಲ್ಪ ಈ ತರ ಕ್ರಿಕೆಟ್ ಆಡ್ಬೇಕು ಅಥವಾ ಸಖತ್ತಾಗಿದೆ ಪ್ರತಿಭೆ, ಒಂದು ಒಳ್ಳೆ ಮಾರ್ಗದರ್ಶನ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ, DRS ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದೆ. ವಿಜಯ್ ಭಾರದ್ವಾಜ್ ಅವರು ಆಲ್ರೆಡಿ ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಾಳಿತ್ವ ವಹಿಸಿ ಒಂದು ಸೆಟಪ್ ಮಾಡ್ತಾ ಇದ್ದಾರೆ. ಇನ್ನೇನಾದ್ರು ಪಾರ್ಟಿ ಇದೆಯಾ ವಿಜಯ್? ಆಬ್ವಿಯಸ್ಲಿ ಸರ್,
ಅಲ್ಲ ಆಬ್ವಿಯಸ್ಲಿ ಯಾವ್ದಾರು ಒಂದು ಹೊಸದು ಅಂದ್ರೆ ಕಷ್ಟದ ಕೆಲಸ, ಆಮೇಲೆ ಆ ಕಮಿಟ್ಮೆಂಟ್ ಇರಬೇಕು ಅದೆಲ್ಲ. ಯಾಕಂದ್ರೆ ಒಂದು ಬ್ರ್ಯಾಂಡ್ ಅಂತ ಅಸೋಸಿಯೇಟ್ ಆದ್ಮೇಲೆ ಆ ಬ್ರ್ಯಾಂಡ್ ಉಳಿಸ್ಕೋಬೇಕು, ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ಅದ್ರ ತಕ್ಕಂಗೆ ಕೆಲಸ ನಡಿಬೇಕಲ್ವಾ? ಖಂಡಿತ ಹೌದು, ಕಷ್ಟದ ಕೆಲಸ. ಬಟ್ ಏನೋ ಒಂದ್ ಹೆಜ್ಜೆ ಮುಂದಿಟ್ಟಿದೀವಿ, ಅದಕ್ಕೆ ಬೆಂಬಲ ಬೇಕು ಅಂತ ಹೇಳ್ತಾ ಇರೋದು. ಅಂಡ್ ಆನೆಸ್ಟ್ಲಿ ನಾನು ನೋಡ್ತಾ ಇದೀನಿ ಎಷ್ಟೊಂದು ಅಕಾಡೆಮೀಸ್ ಇದೆಲ್ಲ ನಡೆಸ್ತಾ ಇರ್ತಾರೆ, ಅದು ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರಿಗೆಲ್ಲ ಇರ್ಲಿ ಅಂತ. ಬಟ್ ನಮ್ದು ಸಮಥಿಂಗ್ ಡಿಫ್ರೆಂಟ್ ಇರ್ಬೇಕು ಅಂತಾನೆ. ಬಟ್ ಬೇಸಿಕ್ಲಿ ಫಸ್ಟ್ ಇಂಟಿಗ್ರಿಟಿ ಹೇಳ್ಕೊಡ್ಬೇಕು ಮಕ್ಕಳಿಗೆ, ವರ್ಕ್ ಎಥಿಕ್ ಹೇಳ್ಕೊಡ್ಬೇಕು. ಆಮೇಲೆ ನಾಳೆ ಕ್ರಿಕೆಟರ್ ಆಗ್ಲಿಲ್ಲ ಅಂತಂದ್ರೆ ಒಳ್ಳೆ ಅಟ್ಲೀಸ್ಟ್ ಒಂದು ಒಳ್ಳೆ ಪ್ರಜೆ ಆದ್ರೂ ಆಗ್ಬೇಕು ಅನ್ನೋದು ಒಂದು ಐಡಿಯಾ. ಸೊ ಒಂದು ಡಾಕ್ಯುಮೆಂಟ್ ಬರೀತಾ ಇದೀವಿ, ಮಿಷನ್ ಸ್ಟೇಟ್ಮೆಂಟ್ ಡಾಕ್ಯುಮೆಂಟ್. ಏನಕ್ಕೆ ಮಾಡ್ತಾ ಇದೀವಿ ಇದನ್ನ ಅಂತ, ಮುಂದೆ ಹೆಂಗ್ ತಗೊಂಡ್ ಹೋಗ್ತೀವಿ ಅಂತ, ದಾರಿ ಅಂತೂ ಆಗ್ತಾ ಇದೀವಿ ಜನ. ಮುಂದೆ ಪರಮಾತ್ಮನ ಇಚ್ಛೆ ಅಂಡ್ ಜನಗಳ ಬೆಂಬಲ ಹೆಂಗಿರುತ್ತೆ ಕಾದ್ ನೋಡ್ಬೇಕು. ಹರಿಚಿತ್ತ ಸತ್ಯ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಇಷ್ಟು ಮಾಹಿತಿ ಕೊಟ್ಟಿದೀವಿ. ಇನ್ನೇನಾದ್ರು ನಿಮಗೆ ಡೌಟ್ಸ್ ಇದೆ ಇದ್ರ ಬಗ್ಗೆ, ಇನ್ನ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೋಡಿ, ಆ ಎಲ್ ಬ್ಯಾಂಡ್ ಅಲ್ಲಿ ಇದೆಯಲ್ಲ, ಅಲ್ಲಿಗೆ ವಾಟ್ಸ್ಆಪ್ ಮಾಡಿ, ಮೇಲ್ ಮಾಡಿ, ನಿಮ್ಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವಂತೂ ಖಂಡಿತವಾಗಿ ಹೇಳ್ತೀವಿ. ಏನಂತೀರಾ ವಿಜಯ್? ಇನ್ನೇನಾದ್ರೂ ಪಾಯಿಂಟ್ ಈ ಅಕಾಡೆಮಿ ಬಗ್ಗೆ ಹೇಳ್ಬೇಕಾ? ಇನ್ನೇನೋ ಕೇಳ್ದೆ ನೀನು, ನಂದು ಪಾತ್ರ ಇದೆ ಅಂತ ಕೇಳಿದ್ಯಾ? ನಾನು ಯಾವತ್ತು ಕೇಳಲ್ಲ ವಿಷಯ. ಅಲ್ಲ ಬೈ ಡಿಫಾಲ್ಟ್ ಅಂತೀನಿ ನಾನು, ಎನಿಬಡಿ ವೆಲ್ಕಮ್ ಅಂತ. ಯಾಕಂದ್ರೆ ಬಿಲ್ಡ್ ಮಾಡ್ಬೇಕಾದ್ರೆ ಕರ್ನಾಟಕನಲ್ಲಿ ಒನ್ ಆಫ್ ದ ಹಬ್, ಕ್ರಿಕೆಟಿಂಗ್ ಹಬ್ ಕರ್ನಾಟಕ. ಅದಕ್ಕೆ ಸ್ಪೋರ್ಟಿಂಗ್ ಹಬ್ ಅಂತ ಕರಿತೀವಿ ಬೆಂಗಳೂರ್ನ. ಇಲ್ಲಿಂದನಾದ್ರೂ ಬರ್ಲಿ, ಬಟ್ ಅಟ್ಲೀಸ್ಟ್ ಬಂದ್ಮೇಲೆ ಸಮಾಧಾನ ಆಗ್ಬಿಟ್ಟು ಹೋಗ್ಬೇಕು ಅನ್ನೋದನ್ನ. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಟ್ಟೆ ನಾನು ಆಲ್ರೆಡಿ. ಸ್ಟೇಟ್ ಆಡಿಸ್ತೀನಿ, ಇಂಡಿಯಾಗ ಆಡಿಸ್ತೀನಿ ಅಂತ ಪ್ರಾಮಿಸ್ ದೇವರಣಗಳು ಮಾಡಿ, ಕ್ರಿಕೆಟ್ ಅಂತೂ ಹೇಳ್ಕೊಡ್ತೀವಿ, ಮುಂದೆ ನೋಡೋಣ. ಒಳ್ಳೆ ಕ್ರಿಕೆಟರ್ ಆಗಕ್ ಸೌಲಭ್ಯಗಳ ಕ್ರಿಯೇಟ್ ಮಾಡ್ತೀವಿ, ಅದಕ್ಕೆ ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳೋಣಪ್ಪ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಡಿವಿಷನ್ ಲೀಗ್ ಆಡ್ಲಿ ಗುರು, ನಮ್ಮವ್ರೆಲ್ಲರೂ ಫಸ್ಟ್ ಅಲ್ಲಿಗೆ ಏನ್ ಮಾಡೋಣ, ನಮ್ಮ ಹುಡುಗರನ್ನ ಎಲ್ಲ ಹ್ಯಾಂಡ್ ಪಿಕ್ ಮಾಡ್ಬೇಕು. ಬಂದ್ರ ಈ ವ್ಯಕ್ತಿ ಫಸ್ಟ್ ಡಿವಿಷನ್ ಆಡ್ಬೋದು, ಅಲ್ಲಿಂದ ನೀನು ಅದೇನ್ ಹೇಳ್ತಾರ, ಪಕ್ಷಿಗೆ ರೆಕ್ಕೆ ಬರೋ ತನಕ ಅಪ್ಪ ಅಮ್ಮ ನೋಡ್ಕೋತಾರೆ, ಅದಾದ್ಮೇಲೆ ಆರು ಆಡ್ಕೊಳುತ್ತೆ ಅಂತ. ಆತರ ಆರಾಡೋ ಅಕ್ಕಿಗೂ ನೀವು ಸ್ಪೆಷಲೈಸ್ಡ್ ಕೋಚಿಂಗ್ ಕೊಡ್ತೀರಾ? ಒನ್ ಆರಾಡೋ ಅಕ್ಕಿಗೆ ಒನ್ ಆನ್ ಒನ್ ಅನ್ನೋದು ಐ ಡೋಂಟ್ ಬಿಲೀವ್ ಅದು ಕಮರ್ಷಿಯಲ್ ಆಗಿ ಹೋಗುತ್ತೆ. ಬಟ್ ಎಲ್ಲ ಗ್ರೂಪ್ ಅಲ್ಲಿ ಬೆಳಿಬೇಕು ಅನ್ನೋದೇ ನಂದು ಆಸೆ. ಅಲ್ಲ, ಬಟ್ ಕೆಲವರು ಹೇಳ್ತಾರೆ ಸರ್ ನನ್ಗೆ ಅಟೆನ್ಷನ್ ಬೇಕು ಸರ್, ಅಟ್ಲೀಸ್ಟ್ 1 hour ಅಥವಾ 2 hours ನನ್ ಮೇಲೆ ನೀವು ಸ್ಪೆಂಡ್ ಮಾಡ್ಬೇಕು, ವಿ ವಾಂಟ್ ಯು ಅವರ್ ಇನ್ಫಾರ್ಮೇಶನ್, ನಿಮ್ ಹೆಲ್ಪ್ ಬೇಕು ಅಂತ ಬರ್ತೀನಿ ಅಂದ್ರೆ ಅದಕ್ಕೆ ಸೌಲಭ್ಯ ಇದೆಯಾ? ಶೋರ್ ಅಣ್ಣ, ಎಫರ್ಟ್ ಹಾಕ್ತಿವಿ ಎಕ್ಸ್ಟ್ರಾ ಅಂತಂದ್ರೆ ಹರಿಸ್ತೀವಿ. ಆಲ್ ರೈಟ್, ಓಕೆ. DRS BGS ಅಕಾಡೆಮಿ ಕಮಿಂಗ್ ಸೂನ್ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೊಮ್ಮೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಥವಾ ಇನ್ನ ಏನಾದ್ರು ಫರ್ದರ್ ಇನ್ಫಾರ್ಮೇಶನ್ ಇದೆ ಅಂದ್ರೆ ನಿಮ್ ಜೊತೆ ಖಂಡಿತವಾಗ್ಲೂ ಬಂದು ಹಂಚ್ಕೋತೀವಿ. ಸೊ ವಿಜಯ್ ಭರದ್ವಾಜ್ ಅವ್ರಿಗೆ ಹಾಗೂ DRS ಟೀಮ್ಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹಾರೈಸ್ತಾ ಹೇಳಿ ವಿಜಯ್. ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಅವ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಲಿಬೇಕಾರೆ ಇವಾಗ ನಾವು ವಾಪಸ್ ರೆಸ್ಪಾಂಡ್ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಬರ್ಲಿ, ಅದನ್ನ ಫುಲ್ ನೋಡ್ತೀವಿ. ಓಕೆ, ಇದು ಏನ್ ಹೇಳ್ತೀರಾ, ಬಡ್ಡಿಂಗ್ ಕ್ರಿಕೆಟರ್ಸ್ಗೆ ಒಂದು ಸೌಲಭ್ಯ ಕ್ರಿಯೇಟ್ ಮಾಡ್ಬೇಕು ಅಂತ, ಆಮೇಲೆ ಕ್ರಿಕೆಟ್ಗೆ ವಾಪಸ್ ಕೊಡ್ಬೇಕು ಅಂತ ಉದ್ದೇಶದಲ್ಲಿ ಮಾಡ್ತಾ ಇರೋಂತ ಒಂದು ಕೆಲಸ. ಚೆನ್ನಾಗ್ಲಿ ಅಂತ ನೀವು ಕೂಡ ಹಾರೈಸ್ತೀರಾ, ನಮ್ ಜೊತೆ ಕೈ ಜೋಡಿಸ್ತೀರಾ ಅಂತ ನಾವು ಹೋಪ್ ಮಾಡ್ತಾ ಇದೀವಿ. ಈಗ ಟಾಟಾ ಬಾಬಾ ಹೇಳೋ ಸಮಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಸಂತೋಷ. ಕೃಷ್ಣಾರ್ಪಣ.